ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಿಕ್ಕೆ ನಮ್ಗೆ ಯಾವ್ದಾದ್ರು ಕೂಡ ಸಹಾಯ ಸಿಗುತ್ತಾ ಸರ್ಕಾರದಿಂದ ಅಂತ ತುಂಬಾ ಜನರು ನಮ್ಗೆ ಕಮೆಂಟ್ ಮಾಡ್ತಾ ಇದ್ರಿ ಸ್ನೇಹಿತರೆ. ಆದ್ರೆ ಈ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಸಹಾಯಧನ ಸಿಗೋದಿಲ್ಲ, ಅಂದ್ರೆ ಸಬ್ಸಿಡಿಗಳು ಯಾವುದು ಕೂಡ ಸಿಗೋದಿಲ್ಲ. ಅದ್ರ ಬದಲಾಗಿ ನಿಮ್ಗೆ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ, ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ನಿಮ್ಗೆ ಕೋಳಿ ಮರಿಗಳನ್ನ ನಿಮ್ಗೆ ಸರ್ಕಾರದಿಂದನೇ ವಿತರಣೆನ ಮಾಡದೇ ಇರುವಂತದ್ದು. ಅಂದ್ರೆ 4 ವಾರದ ಒಂದು ಕೋಳಿ ಮರಿಗಳನ್ನ ನಿಮ್ಗೆ ಒಂದು ಸರ್ಕಾರದಿಂದನೇ ವಿತರಣೆನ ಮಾಡ್ತಾರೆ. ಅದನ್ನ ನೀವು ಸಾಕಾಣಿಕೆನ ಮಾಡ್ಬೇಕಾಗುತ್ತೆ. ಅದು ಕೂಡ ಬಹಳ ಎಚ್ಚರಿಕೆಯಿಂದ ನೀವು ಸಾಕಾಣಿಕೆ ಮಾಡ್ಬೇಕಾಗುತ್ತೆ. ಇದನ್ನ ನೀವು ಸಾಕೋದಿಕ್ಕೆ ನಿಮ್ಗೆ ಕೆಲವೊಂದಿಷ್ಟು ಅನುಭವಗಳಿದ್ರೆ ಬಹಳ ಒಳ್ಳೇದು ಸ್ನೇಹಿತರೆ. ಯಾಕಂತಂದ್ರೆ ಆ ಒಂದು ಕೋಳಿಗಳಿಗೆ ಮರಿಗಳನ್ನ ಏನ್ ಸಾಕಾಣಿಕೆ ಮಾಡ್ತೀವಿ ಅದನ್ನು ಕೂಡ ಈ ಒಂದು ಮಗುವಿನಂತೆ ನಾವು ಪಾಲನೆ ಆಗಿರ್ಬೋದು, ಪೋಷಣೆ ಆಗಿರ್ಬೋದು ಮಾಡ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಅದ್ರ ಬಗ್ಗೆ ಅನುಭವ ಇದ್ದಂಥವ್ರು ಇದನ್ನ ಈ ಒಂದು ಸ್ಕೀಮ್ ಅಲ್ಲಿ ನೀವು ಅರ್ಜಿನ ಹಾಕಿ ಈ ಒಂದು ಕೋಳಿ ಮರಿಗಳನ್ನ ತಗೋಬಹುದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೆಸರು ಬಂದು ನೀವು ಯೂಟ್ಯೂಬ್ ಸರ್ಚ್ ಬರಲ್ಲ ಹೋಗಿ @ DNews22 ಅಂತ ಹೊಡೆದ್ರೆ ಸಾಕು ಬಂದ್ಬಿಡುತ್ತೆ. ಡಿ ನ್ಯೂಸ್ ಕನ್ನಡ ಅಂತ ಹಾಕಿದ್ರೂ ಕೂಡ ಬಂದ್ಬಿಡುತ್ತೆ ಸ್ನೇಹಿತರೆ. ದಯವಿಟ್ಟು ಕೂಡ ಎಲ್ಲರೂ ಹೋಗಿ ಚೆಕ್ ಮಾಡಿ. ಹಾಗೆಯೇ ಹಲವಾರು ವಿಡಿಯೋಗಳಿದೆ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಗಳೆಲ್ಲ ಇದೆ. ದಯವಿಟ್ಟು ಕೂಡ ಎಲ್ಲರೂ ನೋಡಿ. ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದ.